ಹಾಯ್ ಹಲೋ ಗುಡ್ ಮಾರ್ನಿಂಗ್ ರೀ. ನಾವು ಮುಂಜಾನೆ ಎದ್ದು ನೋಡ್ತೀವಿ ರೀ, ನಮ್ಮ ಪಲ್ಲುನು ಅದ್ವಿಕ್ನು ಫುಲ್ ಆಟ ಆಡಕತ್ತ ಬಿಟ್ಟಾರಿ. ಗೊಂಬಿ ಹಾಕಿ ಕೊಡಲ್ಲ ಹೇಳ್ರಿ, ಅವಂತ್ರು ಬೇಕತ್ತ ಬ್ಯಾನ್ ಹತ್ತಿ ಬಿಟ್ಟಾನ್ರಿ. ತಾ ತಾ ಅಂತೇಳಕಿನ್ನ ಬ್ಯಾನ್ ಹತ್ತಕತ್ತಾನ. ಅಂದ್ರು ಅಕ್ಕಿನ ಕುಳಿಲ್ರಿ, ಭಾಳ ಗೊಂಬಿ ಇಷ್ಟಪಡ್ತಾಳ್ರಿ ಅಕ್ಕಿ. ಹಾಗೆ ನಾನು ಶಾವ ಪೌಂಟ್ ಅಂತ ಸ್ವಲ್ಪ ಹೊಲ್ಲಾಗ ಬನ್ನಿ ರೀ. ಹೊಲ್ಲಾಗ ದ್ರಾಕ್ಷಿ ಹೊಲ್ಲಾಗ ಏನೋ ಪಲ್ಯ ಹಾಕ್ಯಾರ ತಂದ್ರು. ಪಲ್ಯ ನೋಡಕ್ಕೆ ಬನ್ರಿ. ಪಲ್ಯ ಅಂತೂ ಗಿಚ್ಚ ಬಂದೈತ್ರಿ, ಒಟ್ಟ ಕಸ ಇಲ್ಲ. ಹಾಗೆ ದ್ರಾಕ್ಷಿ ಹೊಲ ತೆಗ್ದೇವ್ರಿ. ಯಾಕಂದ್ರೆ ದ್ರಾಕ್ಷಿ ನಿಮಗೆ ನೀರು ಸಾಲಿಲ್ರಿ. ಅವಾಗ ಹೋದ ವರ್ಷ ಬಾಯಿ ಹೊಡೆದೇವ್ರಿ ನಾವು. ಅದಕ್ಕೆ ಈಗ ಬಾಳೆಗಿಡ ಹಚ್ಬೇಕತ್ತ ಟ್ರೈ ಮಾಡಕತ್ತೇವ್ರಿ. ಹಂಗೆ ಮುಂದೆ ಹಾಗೆ ಕೋಲಾರಕ್ಕೆ ಹೋಗಿದ್ದ ತಂದಿದ್ದು ಉಳ್ಳಾಗಡ್ಡಿ ಬೀಜ ಅಗಿ ಉಳ್ದಿದ್ದು ರೀ, ಅವತ್ತನ್ನ ತಂದಿಲ್ಲ ಹಚ್ಚಾರ. ಹಂಗೆ ನಾನು ಸ್ವಲ್ಪ ಆಕಳಿಗೆ ಭಾಳ ದಿನ ಆಯ್ತು ನುಚ್ಚತ್ತಿ ಇಟ್ಟಿದ್ದಿಲ್ಲ ರೀ. ಯಾಕಂದ್ರೆ ನಮ್ದು ನುಚ್ಚ ತಿನ್ನೋಲಾಗೈತೆ ರೀ. ಇವತ್ತರ ನೋಡ್ಬೇಕಂತೇಳಿ ತಂದಿಟ್ಟಿನಿ ರೀ. ಒಂದು ಸ್ವಲ್ಪ ತಿಂದಾಗ ಮಾಡಿ ಹೊಳೆ ಬಿಡ್ತಾರಪ್ಪ, ಏನಾಗೈತೆ ಯಾರಿಗೊತ್ತು. ಹಾಗೆ ಸ್ವಲ್ಪ ಜೋಳದ ಕಣಕಿ ಹೋಗಿದ್ನಿ ರೀ. ಅಲ್ಲಿದೆ ಜೋಳದ ಕಣಕಿ ಇರ್ತೈತೆ ಅಂತೇಳಿ. ಹಾಗೆ ನಮ್ಮ ವಿರಾಟ್ ಕೊಹ್ಲಿನೂ ಮತ್ತು ರೋಹಿತ್ ಶರ್ಮನು ಎಲ್ಲ ಇರತ್ತೆ. ನಾವು ವಿಚಾರ ಮಾಡ್ತೀನಿ ಇಲ್ಲದಾರ ನೋಡ್ರಿ. ವಿರಾಟ್ ಕೊಹ್ಲಿ ನಂಬರ್ ಹಾಕ್ಲತ್ತಾನ. ಹಾಗೆ ನಮ್ಮ ಐಶ್ವರ್ಯ ನಾನು ಶಿಸ್ತಂಗೆ ಊಟ ಮಾಡಿದೇವೆ ರೀ. ಊಟ ಮಾಡ್ಕೇಸಿಂದ್ರೆ ನಾ ಬ್ಯಾಂಕಿಗೆ ಬನ್ನಿ ರೀ. ಇನ್ನೇನು ವಸೂಲಿ ಚಾಲೂ ಆಗಿತ್ತು ರೀ. ಹಾಗೆ ಸಿದ್ದು ಕಕ್ಕನು ತಂಗಡಿ ಸಿದ್ದು ಕಕ್ಕನು ಬಂದಿದ್ರಿ. ಹಾಗೆ ನಮ್ಮ ಅಧ್ಯಕ್ಷರು ಇದ್ದರು. ಹಾಗೆ ಅಧ್ಯಕ್ಷರು ಬಿಜಾಪುರಕ್ಕೆ ಹೋದ್ರಿ. ನಾವು ಬಿಜಾರ್ಗೆ ಹೋಗೋದಿತ್ತು. ಹಾಗೆ ಸಿದ್ದು ಕಕ್ಕನು ನಮ್ಮ ಕ್ಲಾರ್ಕ್ನು ನಾವು ಎಲ್ಲರೂ ಕೂಡಿ ಶರ್ಬತ್ ಕುಡಿಯೋಕೆ ಬಂದೀವ್ರಿ. ಲಸ್ಸಿ ಶರ್ಬತ್ ನಮ್ಮ ಕ್ಲಾರ್ಕ್ ಲಸ್ಸಿ ತೊಗೊಂಡು ನಾವು ಇಬ್ಬರು ಸಿದ್ದು ನಾವು ಶರ್ಬತ್ ತೊಗೊಂಡೆವು. ಇನ್ನೇನು ಶರ್ಬತ್ ಲಸ್ಸಿ ಕುಡ್ದಕ್ಸಂದ್ರೆ ಶಾವು ಪೊಂಟವು ಅಂತೇಳಿ ಮತ್ತು ಡಿಸಿಷನ್ ಬ್ಯಾಂಕಿಗೆ ಹೊಂಟೆ ನೋಡ್ರಿ. ಡಿಸಿಷನ್ ಬ್ಯಾಂಕ್ ಒಂಥರ ನಮ್ಮ ತವ್ರ ಮನೆ ಇದ್ದಂಗೆ ರೀ. ಡಿಸಿಷನ್ ಬ್ಯಾಂಕ್ಗೆ ಅವಾಗವಾಗ ನಾವು ಹೋಗಲೇಬೇಕಾಗೈತೆ. ಯಾಕಂದ್ರೆ ನಮ್ದು ಎಲ್ಲ ವ್ಯವಹಾರ ಡಿ ಸಿ ಬ್ಯಾಂಕ್ನಾಗ ಇರ್ತೈತಿ. ಡಿ ಸಿ ಸಿ ಬ್ಯಾಂಕ್ನಾಗ ಎಲ್ಲರಿಗೆ ಒಂದೊಂದು ಕೋಟಿ ಎಫ್ ಡಿ ಮಾಡ್ಸಕ್ಕೆ ಕೊಟ್ರತ್ತ. ನಮಗಂತೂ ಹೋಗೋಣ ಫುಲ್ ಕಿರಿಕಿರಿ ಮಾಡಿಬಿಟ್ಟಾರೀಪ್ಪ. ಎಫ್ ಡಿ ಮಾಡಿರಿ ಅಂತ ಹೇಳ್ಕಿಸ್ತಾರೆ. ಹಾಗೆ ನಾವು ಎಲ್ಲ ಕೆಲಸ ಮುಗಿಸ್ಕೊಂಡು ಶಾವು ಪೌಂಟವು ಅಂತ ಹೇಳ್ಕಿಸಂದ್ರೆ ಡಿ ಸಿ ಸಿ ಬ್ಯಾಂಕ್ನಿಂದ ಚಸ್ಮಾ ಹಾಕೊಂಡು ಒಂದು ಉದ್ರಿ ಪೋಸ್ ಹೊಡ್ಕೊತ ಬಂದೆ ನೋಡ್ರಿಪ್ಪ ಹೊರಗೆ. ಹಾಗೆ ಮನೆಗೆ ಬರೋದ್ರಾಗ ಎಲ್ಲ ಕೆಲಸ ಮುಗಿದ್ರಾಗ ಟೈಮ 7 ಆಗೇ ಬಿಟ್ಟೈತೆ ರೀ. ಪಟ ಟಿ ವಿ ಹಚ್ಚಿದೆ ರೀ. ಯಾಕಂದ್ರೆ ಇವತ್ತು ಏನೈತೆ ರೀ, ಇಂಡಿಯಾ ಜಿಂಬಾಬ್ವೆ ಮ್ಯಾಚ್ ಐತಿ. ಅದಕ್ಕೆ ಅದನ್ನು ನೋಡೋಕೆ ಫುಲ್ ಕ್ಯೂರಿಯಾಸಿಟಿಯಿಂದ ಎಲ್ಲ ಕೆಲಸ ಮುಗಿಸಿ ಪಟ್ಟಣ 7 ಆಗೈತೆ ರೀ ಟೈಮ್. ಅದಕ್ಕೆ ಒಳಗೆ ಬಂದು ಕೂತ್ನಿ. ಹಾಗೆ ಚಾಲೂ ಆಯ್ತು ರೀ ಮ್ಯಾಚ್. ಇನ್ನೇನು ನಮ್ಮ ಕರಿಮುಷ ಇನ್ನೇನು ಚಾಲೂ ಮಾಡ್ತಾನೆ ರೀ ಬಾಲ್ ಹೋಗ್ಲಕ್ಕ. ಇವನ ಹೆಸರು ನಂಗೆ ಗೊತ್ತಿಲ್ಲ ರೀ. ಅದಕ್ಕೆ ಇವನ ಹೆಸರು ಕರಿಮುಷ ಇಟ್ಟೇನು ರೀ. ಅದಕ್ಕೆ ಸಂಜು ಸ್ಯಾಮ್ಸನ್ ಇವತ್ತು ಬಂದಾನ ರೀ ಹೊಸದಾಗಿ. ನೋಡು ನೀವು ಏನು ಮಾಡ್ತಾನೆ ಅಂತ ಹೇಳ್ಕಿಸಿಂದ್ರೆ ನಾನು ಟೆನ್ಷನ್ನಾಗಿ ಕೂತಿದ್ನಿ. ಅಂತೂ 1ನೇ ಓವರ್ನಾಗೆ ಒಂದು 6 ಹೊಡೆದೇ ಬಿಟ್ರಪ್ಪ. ಅಂತೂ ನಂಗಂತೂ ಫುಲ್ ಖುಷಿ ಆಯಿತು. ಸ್ಟಿಂಗ್ 6 ಅಂತೇಳಿ ಬತ್ತು ರೀ ಅಡ್ವರ್ಟೈಸ್. ನಾನಂತೂ ಫುಲ್ ಖುಷಿ ಆದ್ನಿ ರೀ. ಯಾಕಂದ್ರೆ ಇಂಡಿಯಾದವ್ರು ಹೋದ ಮ್ಯಾಚ್ ಭಾಳ ಚಲೋ ಆಡಲಿಲ್ಲ ರೀ. ಅದಕ್ಕೆ ನನಗೆ ಫುಲ್ ಟೆನ್ಷನ್ ಆಗಿಬಿಡ್ತು. ಇವತ್ತು ಹೆಂಗೆ ಆಡ್ತಾಳೆ ಅಭಿಷೇಕ್ ಶರ್ಮನು ಫುಲ್ ಗಿಚ್ ಆಡಿದ್ರಿ. ಹಾಗೆ ಮ್ಯಾಚ್ ಮುಗಿಸಿ ಬರೋದ್ರಾಗ 10:40 ಆಯ್ತು ರೀಪ್ಪ. ಇನ್ನೇನು ಎಲ್ಲ ಮುಗಿಸ್ಕಿಸಿಂದ್ರೆ ಶಾವ್ ಪೌಂಟ್ ಅಂತ ಹೇಳಿ ಮನ್ಕೊಳ್ಳೋಣ ಅಂತ ಹೇಳ್ಕಿಸಿಂದ್ರೆ ಇವತ್ತಿಗೆ ಇಲ್ಲಿ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿರಿ. ಜೈ ರೈತ.